ತಗೋದೇನಾ ಹಾಂ ಉದಿಪ್ಪ ರೀಲ್ಸಿಗೋಸ್ಕರ ಇದ್ರೂ ಆಗಲಿಲ್ಲ. ಇದು ಮೂರನೇ ಶಾಟ್. ಆರೆಂಜ್ ಮುಗಿಲಿಲ್ಲ. ಇಲ್ಲಿ ತುಂಬಿಸ್ತಾನೆ ಗುಚ್ತಾನೆ ಇದೇ ಆಗ್ತಾ ಉಂಟು. 9ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾನೊಂದು 15 ಬಾರಿ ಸ್ನಾನ ಮಾಡಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತೇನು ಗೊತ್ತಾ, ನಿನ್ನೆ ನಾನು ಒಂದು ರೀಲ್ಸ್ ಮಾಡಿದ್ದೆ. ಇವಾಗ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ಒಂದು ರೀಲ್ಸ್ ಫೇಮಸ್ ಆಗಿತ್ತು, ಗೊತ್ತಿರ್ಬೋದು ನಿಮಗೆ. ದೇಶ ರಂಗೀಲಾ ಅಂತೇಳಿ ಒಂದು ಬಾಟ್ಲಿಡು ತಿರುಗುದು, ಅದು ನನಗೆ ಮಾಡಬೇಕಂತ ಇತ್ತು. ಹಾಗೆ ನಿನ್ನೆ ಬ್ಲಾಗಲ್ಲಿ ನಾನು ಅದಕ್ಕೆಲ್ಲ ಏನೆಲ್ಲ ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡಿ ತಂದಿದ್ದೆ. ಸೊ ಇವಾಗ ಅದು ರೀಲ್ ಶೂಟು, ಅಂದರೆ ಅದು ರೀಲ್ ಶೂಟ್ ಆಗಿದೆ. ಇನ್ನಿವಾಗ ನಾನು ಹೇಳ್ತಾ ಇರೋದು ಅದು ಇವಾಗ ರೀಲ್ ಶೂಟ್ ಆಗುತ್ತೆ. ಅದರ ಒಂದು ಬಿಹೈಂಡ್ ದ ಸೀನ್ ಫನಿ ಇತ್ತು, ಅದನ್ನೆಲ್ಲ ನಾನೀಗ ಹಾಕಿದ್ದೇನೆ ಗೈಸ್. ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ನೀವು. ಹಾಗೆ ಈ ಬ್ಲಾಗ್ ಬರುವಾಗ ಇಂಡಿಪೆಂಡೆನ್ಸ್ ಡೇ ಮುಗ್ದಿರ್ಬೋದು. ಇಂಡಿಪೆಂಡೆನ್ಸ್ ಬ್ಲಾಗ್ ನಿಮಗೆ ನಾಳೆ ಬರ್ತದೆ ಆಯಿತಾ. ಹಾಗೆ ಮತ್ತೇನಂದರೆ ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇಂಡಿಪೆಂಡೆನ್ಸ್ ಡೇ ಆಯಿತು, ಮೊನ್ನೆ ನಾಗರ ಪಂಚಮಿ ಆಯಿತು, ಇನ್ನು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಗಣೇಶೋತ್ಸವ ಬರುತ್ತೆ, ನವರಾತ್ರಿ, ತುಂಬ ಹಬ್ಬಗಳಿದೆ, ವರಮಹಾಲಕ್ಷ್ಮಿ, ರಕ್ಷಾಬಂಧನ, ಅದು ಇದು ಅಂತ. ಅವಾಗೇನಂದರೆ ನಮ್ಮ ಮನೆಗೆ ಸ್ವೀಟ್ ಬಾಕ್ಸ್ ಬಂದೇ ಬರುತ್ತೆ. ಯಾರಾದರೂ ಕೊಟ್ಟು ಕಳಿಸ್ತಾರೆ, ಇಲ್ಲಾಂದರೆ ನಾವೇ ಪರ್ಚೇಸ್ ಮಾಡ್ಕೊಂಡು ಮನೇಲಿ ಬರ್ತಿದ್ದೇವೆ, ಇಲ್ಲಾಂದರೆ ಯಾರೋ ತಂದಂತ ತೆಗೆದಿಟ್ಟದ್ದು ಮನೇಲಿರುತ್ತೆ. ಹಾಗಾಗಿ ನಾವು ಅದು ಕೈ ಕಂಟ್ರೋಲ್ ಆಗಲ್ಲ, ಸಿಕ್ಕಾಪಟ್ಟೆ ತಿಂತಾ ಇಡ್ತೇವೆ. ಅದು ಅಂತಲ್ಲ, ಮನೆಯಲ್ಲಿ ಕೂಡ ಏನಾದರೂ ಸಿಹಿ ತಿಂಡಿ ಮಾಡ್ತಾನೆ ಇರ್ತಾರೆ ಈ ಫಂಕ್ಷನಲ್ಲೆಲ್ಲ. ಆವಾಗ ಏನಂತ ಹೇಳಿದರೆ, ಸಿಹಿ ಜಾಸ್ತಿ ತಿಂದರೆ ಹೇಳ್ತಾರೆ ಎಲ್ಲರೂ, ಸಿಹಿ ಜಾಸ್ತಿ ತಿಂದರೆ ನಮ್ಮ ಒಂದು ಮುಖದಲ್ಲಿ ಅದು ಎದ್ದು ಕಾಣ್ತದೆ. ಪಿಂಪಲ್ ಇರೋರಿಗೆ ಪಿಂಪಲ್ ಜಾಸ್ತಿ ಆಗ್ತದೆ, ಒಂಥರ ಸ್ಕಿನ್ ಬ್ರೇಕ್ಔಟ್ ಆಗ್ತಾ ಹೋಗ್ತದೆ. ಇವಾಗ ಈ ಡಸ್ಟಿಗೆ, ವೆದರ್ಗೆ ಎಲ್ಲ ಒಟ್ರಾಶಿ ಬಾಡಿಗೆ ಹುಷಾರಿರುವುದಿಲ್ಲ, ಇನ್ನು ಸ್ಕಿನ್ ಕೂಡ ಒಂದು ಲೆಕ್ಕ ಆಗ್ತದೆ. ಹಾಗಂತೇಳಿ ಯಾರೋ ಹೇಳಿದೊಂದು ವೈರಲ್ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿದ್ರೆ, ಯಾರೋ ಅವರಿಗೆ ಸೂಟ್ ಆಗಿದೆ ಅಂತ ನಾವು ಯೂಸ್ ಮಾಡಿದ್ರೆ ನಮಗೆ ಸೆಟ್ ಆಗೋದಿಲ್ಲ. ನಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗಬೇಕು ಅದನ್ನೇ ನಾವು ಯೂಸ್ ಮಾಡಬೇಕು. ಹಾಗೆ ಯೂಸ್ ಮಾಡಬೇಕಂದ್ರೆ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕು. ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವರು ಹೇಳಿದ ಪ್ರಾಡಕ್ಟನ್ನು ಯೂಸ್ ಮಾಡೋದು ತುಂಬ ಉತ್ತಮ. ಮತ್ತು ಅವರು ನಮಗೆ ಡಯಟ್ ಪ್ಲ್ಯಾನ್ ಕೂಡ ಹೇಳ್ತಾರೆ, ಅದನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ನಮ್ಮ ಸ್ಕಿನ್ ನಿಜವಾಗ್ಲೂ ಚೆಂದ ಕಾಣ್ತದೆ. ಆದರೆ ಅಷ್ಟೆಲ್ಲ ಯಾರು ಮಾಡ್ತಾರಪ್ಪ, ಅಷ್ಟು ದೂರ ಯಾರು ಹೋಗ್ತಾರೆ, ಅವರಿಗೆ ಎಷ್ಟೊತ್ತು ವೆಯ್ಟ್ ಮಾಡಬೇಕಾ ಏನಾ, ಮತ್ತು ಫೀಸ್ ಎಷ್ಟಾ ಏನಾ ಎಂತೆಲ್ಲ ಇರ್ತದೆ ತಲೆಯಲ್ಲಿ. ಅಂಥವರಿಗೆ ಇವತ್ತು ನಾನು ಮನೆಯಲ್ಲೇ ಕೂತು ನೀವು ಹೇಗೆ ಸ್ಕಿನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮಗೆ ಬೇಕಾದ ಪ್ರಾಡಕ್ಟನ್ನು ತರಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ. ತುಂಬ ಸಲ ಹೇಳಿದ್ದೆ. ನೀವೊಂದು ಆ್ಯಪ್ ಗೈಸ್, ಅದು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಉಂಟು, ಅಲ್ಲಿಂದ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಬೋದು. ಮೊದಲದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಅದು ಕ್ಯೂರ್ ಆ್ಯಪ್ ಅಂತ ಆಗಿದೆ. ನೀವು ಡೌನ್ಲೋಡ್ ಮಾಡಿಬಿಟ್ಟು ಅದರ ಒಳಗೆ ಹೋಗಿ ಎಲ್ಲವೆಲ್ಲ ಕೊಡಿ ಎಲ್ಲ, ಮತ್ತು ನಿಮ್ಮ ಅದು ಸ್ಕಿನ್ನಿನ ಫೋಟೋ ಕೇಳ್ತದೆ, ಹೀಗೆಲ್ಲ ಫೋಟೋ ಕೇಳ್ತದೆ. ಯಾಕಂದರೆ ನಮ್ಮ ಸ್ಕಿನ್ನನ್ನು ಅದು ಅನಲೈಸ್ ಮಾಡಬೇಕು, ನಿಮ್ಮನ್ನು ಡಾಕ್ಟ್ರು ನೋಡಬೇಕು ಹೇಗಿದೆ ಸ್ಕಿನ್ ಅಂತೇಳಿ. ಆಮೇಲೆ ಎಲ್ಲ ನೋಡಿಬಿಟ್ಟು ನಿಮ್ಗೆ ಏನು ಸಮಸ್ಯೆ ಅಂತ ಅವರಿಗೆ ಗೊತ್ತಾಗ್ತದೆ. ಆಮೇಲೆ ಅಲ್ಲಿ ನಿಮ್ಗೇನು ಅವರಿಗೆ ಗೊತ್ತಾಗದಿದ್ದರೆ ನೀವು ಚಾಟ್ ಮಾಡಿ ಮುಖಾಂತರ ಎಲ್ಲ ಹೇಳ್ಬೋದು, ಅದೆಲ್ಲ ಫ್ರೀ ಆಯಿತಾ. ಕನ್ಸಲ್ಟೇಷನ್ಗೆ ₹1 ಕೊಡಲಿಕ್ಕಿಲ್ಲ, ಅಲ್ಲಿ ಎಲ್ಲ ಮಾತಾಡಿದ್ದು ಚಾಟ್ ಎಲ್ಲ ಫ್ರೀ. ಆಮೇಲೆ ಅವರು ನಿಮಗೊಂದು ಕಿಟ್ ಕೂಡ ರೆಡಿ ಮಾಡ್ತಾರೆ, ನಿಮಗೆ ಏನು ಸಮಸ್ಯೆ ಉಂಟು ಅದಕ್ಕಂತ ಒಂದು ಕಿಟ್ ರೆಡಿ ಮಾಡ್ತಾರೆ. ಆ ಕಿಟ್ಟಿಗೆ ಮಾತ್ರ ನಿಮಗೆ ಪೇ ಮಾಡಲಿಕ್ಕೆ ಇರೋದು, ಮತ್ತು ಯಾವುದಕ್ಕೂ ಪೇ ಮಾಡಲಿಕ್ಕಿಲ್ಲ. ನಿಮಗೀಗ ಇದು ನೋಡಿ, ಇದು ನನಗೆ ಬಂದಿರುವಂಥ ಕಿಟ್, ಕ್ಯೂರ್ ಸ್ಕಿನ್ ಅವರದು. ಕ್ಯೂರ್ ಸ್ಕಿನ್ನಲ್ಲಿ ಫೇಸ್ ಮಾತ್ರ ಅಲ್ಲದೆ ಹೇರ್ ಕೇರ್ ಕೂಡ ಇದೆ. ಹೇರ್ ಸಮಸ್ಯೆ ಇದ್ದರೆ ಅದರಲ್ಲಿ ಕೂಡ ಅಲ್ಲಿ ಮಾತಾಡ್ಬೋದು. ಹಾಗೆ ಇದು ನನಗೆ ಬಂದಿರುವಂಥ ಕಿಟ್. ಎಲ್ಲರಿಗೂ ಇದೇ ಸಿಗಲ್ಲ, ಬೇರೆ ಬೇರೆ ಇರ್ತದೆ. ಫೇಸ್ ವಾಶ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು 2 ಟೋನರ್. ಇದು ನನಗೇನು ಸಮಸ್ಯೆ ಉಂಟು ಅದನ್ನು, ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ ಎಲ್ಲ ಅಲ್ಲಿ ಗೈಡ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ನೀವು ಪ್ರತಿನಿತ್ಯ ಒಂದು ಡಯಟ್ ಪ್ಲ್ಯಾನ್, ಅಂದರೆ ಈಗ ಎಷ್ಟು ನೀರು ಕುಡಿಬೇಕು, ಫ್ರೂಟ್ಸ್ ಯಾವುದು ತಿನ್ನಬೇಕು, ಶುಗರ್ ಕಡಿಮೆ ಮಾಡಬೇಕು, ಚಿಕನ್ ಸ್ವಲ್ಪ ಕಡಿಮೆ ಮಾಡಬೇಕು, ಎಂತೆಲ್ಲ ನಿಮಗೆ ಬೇಕು ನೋಡಿ. ನಿಮಗೆ ಏನಾದ್ರು ಸಮಸ್ಯೆ ಇದ್ದರೆ, ಈಗ ಕೆಲವರಿಗೆಲ್ಲ ಥೈರಾಯ್ಡ್, PCOD ಅದು ಇದು ಎಲ್ಲ ಇರ್ತದೆ, ಲೇಡೀಸಿಗೆ ತುಂಬ ಸಮಸ್ಯೆ ಇರ್ತದೆ. ಅಂಥವರೆಲ್ಲ ಅದನ್ನು ನಾವು ಹೇಳ್ಬೋದು. ಯಾವ ಬಾಡಿಯಲ್ಲಿ ಏನೂ ಸಮಸ್ಯೆ ಇದ್ದರೂ ಅದು ಎದ್ದು ಕಾಣೋದು ಮುಖದಲ್ಲಿಯೇ, ನಮಗೆ ಲೇಡೀಸಿಗೆ ಎಸ್ಪೆಷಲಿ. ಹಾಗಾಗಿ ಅದನ್ನೆಲ್ಲ ಅಲ್ಲಿ ನಾವು ಮಾತಾಡಿ ನಾವು ನಮಗೆ ಜೆನ್ಯೂನ್ ಆಗಿ ಪ್ರಾಡಕ್ಟ್ ತೊಗೊಳ್ಬೋದು. ಪೇ ಮಾಡಲಿಕ್ಕೆ ಇಲ್ಲದು ಪ್ರಾಡಕ್ಟಿಗೆ ಮಾತ್ರ 2200 ತನಕ ಪ್ರಾಡಕ್ಟಿಗೆ ಆಗ್ತದೆ ಗೈಸ್. ಅದು ನನ್ನ ವ್ಯೂವರ್ಸ್ ಆಗಿ ನೀವು ಆ ಪ್ರಾಡಕ್ಟ್ ತರಿಸೋದಾದರೆ ಕೂಪನ್ ಕೋಡ್ ಅಂತ ಇದೆ, ಅಲ್ಲಿ ನೀವು $100 ಅಂತ ಹಾಕಿದರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಯಾರಾದರೂ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ, ಯಾರಿಗೆ ಬೇಕಾದರೂ ಇದನ್ನು ಶೇರ್ ಮಾಡ್ಬೋದು, ಅವರಿಗೆ ಕೂಡ ಗೊತ್ತಾಗ್ತದೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದ್ದೇನೆ, ಅಲ್ಲಿಂದ ಹೋಗಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಗೈಸ್. ಬಾಟ್ಲು ಉಂಟಲ್ಲ 2-3 ಫ್ಲಾಪ್ ಆಯಿತು, ಅಂದರೆ ಅದು ಹೇಗೆ ತೂತು ಮಾಡೋದಂತ ಗೊತ್ತಾಗಲಿಲ್ಲ. ಈಗ ಮತ್ತೊಂದು ರೆಡಿ ಆಗಿದೆ, ಈಗ ಕಾಣ್ಬೋದು.
ನಾನಿವಾಗ ರೆಡಿ ಆಗ್ತೇನೆ ಆಯಿತಾ. ಡ್ರೆಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಇದಾಕುವ ಅಂತ. ಇದು ನನ್ನದು ಒಂದು ವೈಟ್ ಕಲರ್ ಡ್ರೆಸ್ ಇದೆ, ತುಂಬ ಸಲ ನೋಡಿರ್ಬೋದು ನೀವು. ಅದೊಂದು ಅಂತ ಹೇಳೋದು ಪ್ಲೇಯರ್ ಒಂಥರ ಗೌನಿನಾಗೆ ಬಟ್ಟೆ ಹಾಗೆ. ಇದಕ್ಕೆ ಇದನ್ನು ಹಾಕಿ ಮಾಡುವ ಅಂತೇಳಿ. ಮತ್ತು ಚಿಂಚು ಫ್ಲ್ಯಾಗ್ ಕೊಂಡೋಗೋದಿಲ್ಲ ಅಂತೆ, ಅವನ ಹತ್ರ ಕೇಳಿದೆ ನಾನು. ಅವನು ಹೇಳಿದ ಫ್ಲ್ಯಾಗ್ ಕೊಂಡೋಗೋದಿಲ್ಲ, ಯಾರು ಕೊಂಡೋಗೋದಿಲ್ಲ ಅಂತೆ. ಹಾಗೆ ಇದು ಮನೆಗೆ ಇಡ್ಲಿಕ್ಕೆ ಆಯಿತು. ಬಾಕಿದ್ದೆರಡು ಆ ಬ್ಯಾಂಡ್ ಎಲ್ಲ ಹಾಕ್ಕೊಂಡು ಹೋಗ್ತಾನೆ. ಈಗ ರೆಡಿ ಆಗ್ತೇನೆ, ಆಮೇಲೆ ರೀಲ್ಸ್ ಒಂದು ಮಾಡುವ. ಮೊನ್ನೆಯಿಂದ ಆಸೆ ಇತ್ತು ನನಗೆ ಆ ರೀಲ್ಸ್ ಎಲ್ಲ ಮಾಡಬೇಕಂತ. ಏನೋ ಇವತ್ತು ಮಾಡ್ತಾ ಇದ್ದೇವೆ. ಮತ್ತು ಚೆಂದ ಆದರೆ ಮಾತ್ರ ಅಪ್ಲೋಡ್ ಮಾಡ್ತೇನೆ ಆಯಿತಾ. ನಮ್ಮ ಒಂದು ಚೈಲ್ಡ್ಹುಡ್ಡಿನಲ್ಲಿ ಹೀಗೆ ಅಲ್ಲ, ಬೋಲೋ ಭಾರತ್ ಮಾತಾ ಕೀ ಜೈ, ಆ ಒಂದು ಖುಷಿಯೇ ಅದರಲ್ಲಿ. ಗೈಸ್ ನಾನು ರೆಡಿ ಅದೇ, ಎಂತಿಲ್ಲ, ಇದೊಂದೇ ನಾನು ತಂದದ್ದು ಆಯಿತಾ, ಮತ್ತೆಂತಿಲ್ಲ. ಹಾಗೆ ಮಾಡೋ ಗೈಸ್. ಹಾಗೆ ನಾನು ಇದರಲ್ಲಿ ಕೂಡ ಆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನನ್ನು ಯಾರು ಫಾಲೋ ಮಾಡಿದರೆ ಫಾಲೋ ಮಾಡಿ, ಅಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ತುಂಬ ಒಂದು ಕಷ್ಟಪಡ್ತಾ ಇದ್ದೀನಿ ಈ ರೀಲ್ಸಿಗೋಸ್ಕರ. ಲೈಟ್ ಎಲ್ಲ ಹೊರಗೆ ಇಟ್ಟಿದ್ದೇನೆ, ಹೋಗು ಬಲ. ಅಮ್ಮ ಗೊತ್ತು ರಿಮೋಟ್ ಅವ್ರು ಉಂಡೋದು. ಹಾಂ ತಗೋಜನಾ ಉದಿಪ್ಪ ಉದಿಪ್ಪ ಇದೇ ಕೊಂಡು ಈ ಕಬಲ ಸುರುಕು ಎಲ್ಲ ಗೈಸ್ ಹೊರಗಡೆ ಸುರುಗಿ ಇಡ್ತೇವೆ. ಆಮೇಲೆ ನಮಗೆ ಎಲ್ಲ ಎಂತೆಲ್ಲ ಮಾಡ್ತಿರ್ತೇವೆ ಗೈಸ್ ರೀಲ್ಸಿಗೋಸ್ಕರ. ಯಾರಾದರೂ ನೋಡಿದ್ರೆ ತಿಳ್ಕೊಳ್ಳುವರು ಇವರಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ನನಗೆ ಹೆಸಿಗೆ ಆಗ್ತಾ ಉಂಟು. ಅಂದರೆ ನನ್ನ ಮನೆ ಎಲ್ಲ ಹತ್ತಿರ ಎಲ್ಲ ಕಾಣ್ತದೆ ಆಯ್ತಾ, ಸಿಟೌಟದ್ದು ಏನಂತ ಒಂದು ದಾದ ಎಣ್ಣೆ. ರೆಡಿ ಆಯಿತು ನಮ್ಮದು. ಇಲ್ಲಿ ರಿಂಗ್ ಲೈಟ್ ಹಾಕಿದ್ವಿ, ಬದುರ ಒಂಜಿ ಶಾರ್ಟ್ ಡೇ ಸರಿಯಾ ಓಡ ಲಕ್ಕವನಿ ಮಾಡುವಾಗ ನಾನು ಸಂಡಿ ಮುದ್ದೆ ಗೈಸ್. ಇಡೀ ವೈಟ್ ಡ್ರೆಸ್ ಬೇರೆ ಕಲರ್ ಆಗಿದೆ, ಆದರೂ ಆಗಲಿಲ್ಲ. ಇದು ಮೂರನೇ ಶಾರ್ಟ್, ಆರೆಂಜ್ ಮುಗಿಲಿಲ್ಲ ಈ ಸರಿ ಇಲ್ಲ. A few moments later. ಆಯಿತು ಗೈಸ್, ಇನ್ನು ಒಂದು ಉಂಟು, ನಾನು ಒದ್ದೆ ಆಯಿತಾ. ಈಗ ಹೋಗಿ ಸ್ನಾನನೇ ಮಾಡಬೇಕು. ಹಾಗೆ ಆಗಿದ್ದೇನೆ, ಬಿಳಿ ಡ್ರೆಸ್ ಕೂಡ ಹಾಗೆ ಆಗಿದೆ. ಒಂದು ನೀರು ತುಂಬಿಸ್ತಾನೆ ಗುಚ್ತಾನೆ ತುಂಬಿಸ್ತಾನೆ, ಇದೇ ಆಗ್ತಾ ಉಂಟು ನಮ್ಮದು. ಒಂದು ಲಾಸ್ಟ್ ಒಂದು ಶಾರ್ಟ್ ಉಂಟು, ಅಲ್ಲಿಗೆ ಪಚ್ಚೆ ಕಲರ್ ಸೊಳ್ಳೆ ಸ್ಥಾನ ಆಗ್ತದೆ ಅಲ್ಲಿಗೆ ಕಲರ್. ಒಂದು ಶಾರ್ಟಲ್ಲಿ ಆದರೆ ಒಳ್ಳೆದು ಉಪ್ಪಾಡಿ ತೊಂದರೆ ಒತ್ತು ಬಿಡು. ಮತ್ತೆ ತೋರಿಸ್ತೇನೆ. ಅದು ನಮ್ಮ ಹತ್ರ ಬ್ಯಾಕಪ್ ಇನ್ನೊಂದು ಮೊಬೈಲ್ ಇಲ್ಲಲ್ಲ, ಹಾಗಾಗಿ ಬ್ಲಾಗ್ ಇಲ್ಲಾಂದರೆ ಫುಲ್ ಬಿಹೈಂಡ್ ದ ಸೀನ್ ಬರ್ತಾ ಇತ್ತು. ಇನ್ನೊಂದು ಸಲ ಸತತ 10 ಎಷ್ಟು ಬಾರಿಗೆ ಇಲ್ಲಿಯೊಮ್ಮೆ ನೋಡಿ ಬಾರಿಯಾಗಿ ಅದು ನೀಲಿ ಆಗ್ತದೆ. ಒತ್ತದು ಬಿಡು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಾನೊಂದು 15 ಬಾರಿ ಸ್ನಾನ ಮಾಡಿದೆ. ಚಂಡಿ ಪುಂಡಿ. ಈಗ ರಿಟರ್ನ್ ಮಾಡ್ತಾ ಇದ್ದೇವೆ ಗೈಸ್. ಅಂದರೆ ಗ್ರೀನ್ ಮಾಡಿದ್ದು ಒಳ್ಳೆಯದಾಗಿದೆ. ಅದಂದರೆ ಇವನು ಕ್ಯಾಮರಾಮ್ಯಾನ್ ಸ್ವಲ್ಪ ತೋರಿಸ್ಬೇಕಿತ್ತು, ಅದು ಮಾಡಲಿಲ್ಲ ಅವನು. ಹಾಗಾಗಿ ಈಗ ರಿಟರ್ನ್ ಮಾಡ್ತೀನಿ. 2 ಸರ್ತಿ ಮಾಡಲಿಕ್ಕೆ ಉಂಟು. ವೈಟ್ ಆ್ಯಂಡ್ ರೆಡ್ ಆರೆಂಜ್ ಅಲ್ಲಿಗೆ ಮುಗೀತು. ಮತ್ತೊಮ್ಮೆ ಫ್ಲ್ಯಾಗ್ ಹಾರಿಸ್ಲಿಕ್ಕೆ ಉಂಟು. ಹಾಗೆ ಬೊಕ್ಕ ಬ್ಯಾಕ್ ಮಾಡ್ಕೊಂಡು ನೀರು ವೇಸ್ಟ್ ಆಗಲಿ. ಚೂರು ದೂರನೇ ಪೋ. ಲೈಟ್ದ ಬಲ್ಪದಾಗುದು ಮಸ್ತ್ ಆಗುದು. ರೆಡಿಯಾ? A few moments later.
ನೋಡಿ ಗಂಟೆ 8 ಆಯ್ತು. ಒದ್ದೆ ಅಂದ್ರೆ ಒದ್ದೆ ಆಯ್ತಾ, ಫುಲ್ಲು ಚಂಡಿ ಪುಂಡಿ. ಒಳ್ಳೇದಾಗಿದೆ ಏನೋ ಗೊತ್ತಿಲ್ಲ. ಹಾಗೆ ಟ್ರಾಶ್ ಮಾಡಿದೆ ಆಯ್ತಾ, ಎಲ್ಲ ಚಂಡಿ ಮುದ್ದೆ ಆಗಿ ಈಗ ಇವಾಗ ಕೂತ್ಕೊಂಡಿದ್ದಾನೆ. ಅದಲ್ಲದೆ ಎಂತ ಗೊತ್ತಾ, ನೈಟ್ ಅಲ್ವಾ, ನೈಟ್ ಅದು ಫುಲ್ಲು ನಾನೇ ಫೋಕಸ್ ಆಗಿ ಒಳ್ಳೇದಾಗಲಿಲ್ಲ, ಮಾಡಿದೆ ಒಂದು. ಈಗ ಡ್ರೆಸ್ ಚೇಂಜ್ ಮಾಡುವ, ಮತ್ತೆ ಸ್ನಾನ ಕೂಡ ಮಾಡಬೇಕು ಇನ್ನು. ತಲೆಗೆ ಮಾತ್ರ ಸ್ನಾನ ಮಾಡಬೇಕಿಲ್ಲ ಅಂದರೆ ನಾಳೆ ಹೇರ್ ಫಾಲ್ ಆಗ್ಬೋದು, ಯಾಕಂದರೆ ಕಲರ್ ನೀರಲ್ವಾ ಹಾಗೆ. ಊಟ ಎಲ್ಲ ಆಯಿತು, ಮಲ್ಕೊಳ್ಳೋದು. ಈಗ ನಮ್ಮ ಗೋಡೆಗಳಲ್ಲಿ ಫ್ಲಾಗ್ ಇವತ್ತು ಮಲ್ಕೊಂಡು ಮನೆಯವ್ರ ಹತ್ರ ಮಾತಾಡ್ತಿದ್ದಾನೆ, ಹಾಗೆ ಮಲ್ಕೊಳ್ಳೋದು. ನಂದು ಎಡಿಟ್ ಆಗಲಿಲ್ಲ ಅದು ಆಯಿತಾ. ನಾಳೆ ಇಂಡಿಪೆಂಡೆನ್ಸ್ ಡೇ, ಇಷ್ಟು ಹೊತ್ತು ಎಡಿಟ್ ಆಗಲಿಲ್ಲ. ಎಡಿಟ್ ಆದರೆ ಅಪ್ಲೋಡ್ ಮಾಡ್ತೇನೆ, ಇಲ್ಲಾಂದರೆ ಅದು ಅಂದರೆ ಅದರಲ್ಲಿ ಫುಲ್ಲು ಇನ್ನೊಂದು ಸುತ್ತಿತ್ತು, ಅದು ತೊಗೊಳ್ಳಿಲ್ಲ ನಾವು ಶಾರ್ಟ್. ನನಗೆ ನೆನಪು ಕೂಡ ಆಗಲಿಲ್ಲ, ಸ್ವಲ್ಪ ನರ್ವಸ್ ಕೂಡ ಅದೇ. ಹಾಗೆ ನೋಡು ಎಂತ ಮಾಡೋದು ಅಂತ. ಅಪ್ಲೋಡ್ ಆದರೆ ಗೊತ್ತಿರ್ತದೆ ನಿಮಗೆ ಆಲ್ರೆಡಿ ಅದು ಬಂದಿರ್ತದೆ ಆಯಿತಾ, ಬ್ಲಾಗ್ ಮತ್ತೆ ಬರೋದು. ಹಾಗಾಗಿ ಸಿಗೋಣ ಗೈಸ್ ನಾವು ನಾಳೆ ಜಾಲಿ ಇದೆ. ನಾಳೆ ಫುಲ್ ಸೂಪರ್ ವ್ಲಾಗ್. ನಾಳೆ ಇಂಡಿಪೆಂಡೆನ್ಸ್ ಡೇ, ಮತ್ತು ನಾನೊಂದು ಗಿಫ್ಟ್ ತಂದಿದ್ದೆ ಅಲ್ಲ, ಅದು ಯಾರಿಗೆ ಏನು ಕತೆ ಎಲ್ಲ ನೀವು ನಾಳೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಅದೊಂದು ಲೈಕ್ ಮಾಡಿ, ಫಸ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಏನಾದರೂ ಒಪಿನಿಯನ್ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಸಿಗೋಣ ಗೈಸ್. ಟಾಟಾ ಬೈ, ಟೇಕ್ ಕೇರ್.